ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 20ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಅಸ್ಸಾಂ ಟು ಅಪ್ಲೈ ಪಾಪ್ಯುಲೇಷನ್ ನಾರ್ಮ್ಸ್ ಟು ಗವರ್ಮೆಂಟ್ ಸ್ಕೀಮ್ಸ್ ಅನ್ನುವಂಥದ್ದು. ಇದನ್ನ ಜಿಎಸ್ ಪೇಪರ್ 1 ಅಡಿಯಲ್ಲಿ ಹಾಗೆ ಜಿಎಸ್ ಪೇಪರ್ 2 ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಸಿಲೆಬಸ್ ಅಡಿಯಲ್ಲಿ, ಜೊತೆಗೆ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ನಾವು ಇದನ್ನ ಓದ್ಕೊಳ್ಬಹುದಾಗುತ್ತೆ. ಈಶಾನ್ಯ ರಾಜ್ಯವಾದಂತ ಅಸ್ಸಾಂ ರಾಜ್ಯವು ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಪಾಪ್ಯುಲೇಷನ್ ಅಂಡ್ ವುಮೆನ್ ಎಂಪವರ್ಮೆಂಟ್ ಪಾಲಿಸಿ ಆಫ್ ಅಸ್ಸಾಂ ಅನ್ನುವಂತ ಒಂದು ಬಹುಮುಖ್ಯವಾದಂತ ಪಾಲಿಸಿಯನ್ನ ಹೊರತಂದಿದೆ. ಇದರ ಪ್ರಕಾರ ಯಾವುದೇ ಪರ್ಸನ್ಗೆ 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಆತ ಹೊಂದಿದ್ರೆ ಆತನು ಗವರ್ಮೆಂಟ್ ಜಾಬ್ಸ್ಗೆ ಎಲಿಜಿಬಲ್ ಅಲ್ಲ ಅನ್ನುವಂಥದ್ದು. ಜೊತೆಗೆ ಪಂಚಾಯತ್ಸ್ಗೆ ನಡೆಯುವಂತ ಎಲೆಕ್ಷನ್ಸ್ ಗಳಿಗೆ, ಸಿವಿಕ್ಸ್ ಬಾಡೀಸ್ಗೆ ನಡೆಯುವಂತ ಎಲೆಕ್ಷನ್ಸ್ ಗಳಲ್ಲಿ ಆತ ಸ್ಪರ್ಧಿಸುವಂತಿಲ್ಲ ಅನ್ನುವಂಥದ್ದು. ಬಹುಮುಖ್ಯವಾದಂತ ಈ ರೀತಿಯಾದಂತ ಒಂದು ಪಾಲಿಸಿಯನ್ನ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಅಂತ ಹೇಳಿ ಅಸ್ಸಾಂ ತಂದಿರತಕ್ಕಂಥದ್ದು. ಭಾರತದಲ್ಲಿನ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಬಗ್ಗೆ ಮಾತನಾಡುವಾಗ, ಪಾಪ್ಯುಲೇಷನ್ ಅನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುವಂತದ್ದು ಭಾರತದಲ್ಲಿ ಅಂತ ಹೇಳುವಾಗ, ಇದನ್ನ ಖಂಡಿತವಾಗ್ಲೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಉತ್ತರವನ್ನ ಬರಿಬಹುದಾಗುತ್ತೆ. ಅಸ್ಸಾಂನಲ್ಲಿನ ಈ ರೀತಿ ಪಾಲಿಸಿ ಏನಿದೆ, ಈ ರೀತಿಯಾದಂತ ಪಾಲಿಸಿಯನ್ನ ನಾವು ರಾಷ್ಟ್ರಾದ್ಯಂತ ಪಾಲನೆ ಮಾಡೋದ್ರಿಂದಾಗಿ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಬಹುದು ಅನ್ನುವಂತ ಒಂದು ಅಂಶವನ್ನ ಕೂಡ ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಈ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಪಾಲಿಸಿಯನ್ನ ಅಸ್ಸಾಂನವರು ಹೊರತಂದಿರ್ತಕ್ಕಂಥದ್ದು. ಇದು ಇದೇ ಜನವರಿ 1ರಿಂದ ಇಟ್ ಕೇಮ್ ಇನ್ ಟು ಎಫೆಕ್ಟ್ ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಈಗ ಈ ರೀತಿಯ ಪಾಪ್ಯುಲೇಷನ್ ನಾರ್ಮ್ಸ್ ಅನ್ನುವಂಥದ್ದು ಎಲ್ಲ ಗವರ್ಮೆಂಟ್ ಸ್ಕೀಮ್ಸ್ ಗಳಿಗೂ ಕೂಡ ಆದಷ್ಟು ಶೀಘ್ರದಲ್ಲಿ ಅಪ್ಲಿಕಬಲ್ ಆಗಲಿದೆ ಅಂತ ಹೇಳಿ ಅಸ್ಸಾಂನ ಮುಖ್ಯಮಂತ್ರಿಯಾದಂತ ಹಿಮಂತ ಬಿಸ್ವಾ ಶರ್ಮಾ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ವೆದರ್ ಲೋನ್ ವೇವರ್ನ ವಿಚಾರ ಆಗಿರ್ಬೋದು, ಗವರ್ಮೆಂಟ್ ಸ್ಕೀಮ್ಸ್ ಗಳು ಯಾವುದೇ ಆಗಿರ್ಬೋದು, ಅವುಗಳೆಲ್ಲವುಗಳಲ್ಲೂ ಕೂಡ ಈ ರೀತಿಯ ಪಾಪ್ಯುಲೇಷನ್ ನಾರ್ಮ್ಸ್ ಗಳನ್ನ ಆದಷ್ಟು ಶೀಘ್ರದಲ್ಲೇ ನಾವು ಈ ಒಂದು ನಾರ್ಮ್ಸ್ ಅನ್ನ ಅಲ್ಲಿಗೂ ಕೂಡ ಅಪ್ಲಿಕಬಲ್ ಆಗಿ ಮಾಡ್ತೇವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಲ್ಲಿ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನಂಬರ್ ಆಫ್ ಚಿಲ್ಡ್ರನ್ ಪರ್ ವುಮೆನ್ ಅನ್ನುವಂಥದ್ದು ಅಥವಾ ಪರ್ ಫ್ಯಾಮಿಲಿ ಅನ್ನುವಂಥದ್ದನ್ನ ಈಗ ಸದ್ಯಕ್ಕೆ ಒಂದಷ್ಟು ಹೈಯರ್ ಸೈಡ್ ನಲ್ಲಿ ಇಡಲಾಗಿದ್ದು, ಗ್ರಾಜುಯಲಿ ನಂಬರ್ ಆಫ್ ಚಿಲ್ಡ್ರನ್ ಅನ್ನ ಮತ್ತಷ್ಟು ಕಡಿಮೆ ಮಾಡುವಂತ ಒಂದು ರೂಲ್ಸ್ ಗಳನ್ನ ಈ ಪಾಲಿಸಿ ಅಡಿಯಲ್ಲಿ ತರ್ತಾ ಹೋಗ್ತೇವೆ ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ಇನಿಷಿಯಲಿ ಈ ಪಾಲಿಸಿ ಅನ್ನುವಂಥದ್ದು ಟೀ ಗಾರ್ಡನ್ ಕಮ್ಯುನಿಟಿಯವರಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಜೊತೆಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ SC/ST ಪೀಪಲ್ಗೆ ಸದ್ಯಕ್ಕೆ ಅಪ್ಲಿಕಬಲ್ ಆಗುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಅಸ್ಸಾಂನ ಚೀಫ್ ಮಿನಿಸ್ಟರ್ ಅವರು ಮೈಗ್ರೆಂಟ್ ಮುಸ್ಲಿಮ್ಸ್ ಏನಿದ್ದಾರೆ ಆ ರಾಜ್ಯದಲ್ಲಿ, ಅಸ್ಸಾಂನಲ್ಲಿ, ಅಂಥವ್ರಿಗೆ ಡೀಸೆಂಟ್ ಫ್ಯಾಮಿಲಿ ಪ್ಲಾನಿಂಗ್ ಮೆಜರ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಅಪೀಲ್ ಮಾಡಿರ್ತಕ್ಕಂಥದ್ದು. ಕಾನ್ಫ್ಲಿಕ್ಟ್ಸ್ ಓವರ್ ಲೀವಿಂಗ್ ಸ್ಪೇಸ್ ಮುಂದೆ ಬರಬಾರ್ದು ಅನ್ನುವಂಥದ್ದನ್ನ ಪ್ರೆಡಿಕ್ಟ್ ಮಾಡಿ ಪಾಪ್ಯುಲೇಷನ್ ಅನ್ನುವಂಥದ್ದು ಈ ರೀತಿ ಎಕ್ಸ್ಪ್ಲೋಡ್ ಆಗೋದು ಬೇಡ ಅನ್ನುವಂಥ ಕಾರಣದಿಂದ ಇಂಥ ಒಂದು ಒಳ್ಳೆ ಸ್ಕೀಮ್ ಅನ್ನ ಅಸ್ಸಾಂನಲ್ಲಿ ತಂದಿರತಕ್ಕಂಥದ್ದು. ಇನ್ನ ಅಸ್ಸಾಂನಲ್ಲಿರ್ತಕ್ಕಂಥ ಅಪೋಸಿಷನ್ ಪಾರ್ಟಿಯಾದಂಥ ಕಾಂಗ್ರೆಸ್ ಮತ್ತು ಅದರ ಅಲೈ ಪಾರ್ಟೀಸ್ಗಳು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಅವರು ರಿಲೀಸ್ ಮಾಡುವಂತ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಡೇಟಾವನ್ನ ಆಧಾರವಾಗಿ ಇಟ್ಕೊಂಡು ಕೆಲವೊಂದು ಅಂಶಗಳನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. 2020-21ನೇ ಸಾಲಿನಲ್ಲಿ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಅಸ್ಸಾಂನಲ್ಲಿ ಡಿಕ್ಲೈನ್ ಆಗಿದೆ. ಎಷ್ಟಕ್ಕೆ ಅಂತ ಅಂದ್ರೆ 1.9 ನಷ್ಟು ಡಿಕ್ಲೈನ್ ಆಗಿದೆ. 2015-16ರ ಸಂದರ್ಭದಲ್ಲಿ 2.2 ನಷ್ಟಿದ್ದಂತ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು 2020-21ರಲ್ಲಿ 1.9 ಆಗಿದೆ. ಅಂದ್ರೆ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಡಿಕ್ಲೈನ್ ಆಗ್ತಿದೆ. ಇದು ನಮ್ಗೆ ಏನ್ ತೋರಿಸುತ್ತೆ ಅಂತ ಅಂದ್ರೆ ಪಾಪ್ಯುಲೇಷನ್ ಅನ್ನುವಂಥದ್ದು ಡಿಕ್ರೀಸಿಂಗ್ ಟ್ರೆಂಡ್ ನಲ್ಲಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಅಂತ ಹೇಳಿ ಆಪೋಸಿಷನ್ ಪಾರ್ಟಿನವರು ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಸ್ಸಾಂನಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿರುವಂಥದ್ದು ನಮಗೆ ಕಂಡು ಬಂದ್ರು ಕೂಡ, ಪಾಪ್ಯುಲೇಷನ್ ಅನ್ನುವಂಥದ್ದು ಡಿಕ್ರೀಸಿಂಗ್ ಟ್ರೆಂಡ್ ನಲ್ಲಿ ಇದೆ ಅಂದ್ರೂ ಕೂಡ ಸದ್ಯಕ್ಕಿರುವಂತಹ ಪಾಪ್ಯುಲೇಷನ್ ಹೆಚ್ಚಿನದಾಗೇ ಇದೆ. ಮತ್ತೆ ಮುಂಬರುವಂತ ದಿನಗಳಲ್ಲಿ ಲಿವಿಂಗ್ ಸ್ಪೇಸ್ನ ವಿಚಾರ ಕಾನ್ಫ್ಲಿಕ್ಟ್ಸ್ ಉಂಟಾಗಬಾರದು ಅನ್ನುವಂಥದ್ದು, ಪಾಪ್ಯುಲೇಷನ್ ಎಕ್ಸ್ಪ್ಲೋಡ್ ಆಗದೇ ಇರಲಿ ಅನ್ನುವಂಥ ಎಲ್ಲ ನಿಟ್ಟಿನಲ್ಲಿ ಗಮನ ಹರಿಸಿರ್ತಕ್ಕಂಥ ಅಲ್ಲಿನ ಸರ್ಕಾರ ಅನ್ನುವಂಥದ್ದು ಪಾಪ್ಯುಲೇಷನ್ ಮತ್ತು ವುಮೆನ್ ಎಂಪವರ್ಮೆಂಟ್ ಪಾಲಿಸಿ ಆಫ್ ಅಸ್ಸಾಂ ಅನ್ನುವಂಥ ಪಾಲಿಸಿಯನ್ನ ಹೊರತಂದಿದೆ. ಅದರ ಅಡಿಯಲ್ಲಿ ಯಾವುದೇ ಇಬ್ಬರು ಮಕ್ಕಳಿಗೂ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂಥ ಯಾವುದೇ ವ್ಯಕ್ತಿ ಗವರ್ಮೆಂಟ್ ಜಾಬಿಗೆ ಎಲಿಜಿಬಲ್ ಆಗೋದಿಲ್ಲ. ಪಂಚಾಯತ್ ಮತ್ತು ಸಿವಿಕ್ ಬಾಡಿಯ ಎಲೆಕ್ಷನ್ ನಲ್ಲಿ ಆತ ಸ್ಪರ್ಧಿಸುವಂತಿಲ್ಲ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗವರ್ಮೆಂಟ್ ಸ್ಕೀಮ್ಸ್ ಗಳಿಗೂ ಕೂಡ ಲೋನ್ ವೇವರ್ ನಿಂದ ಹಿಡಿದು ಎಲ್ಲ ಗವರ್ಮೆಂಟ್ ಸ್ಕೀಮ್ಸ್ ಗಳ ಬೆನಿಫಿಟ್ಸ್ ಅನ್ನು ಅವರು ಪಡ್ಕೋಬೇಕು ಅಂತ ಅಂದ್ರೆ ಇಬ್ಬರು ಮತ್ತು ಇಬ್ಬರಿಗಿಂತ ಕಡಿಮೆ ಮಕ್ಕಳನ್ನ ಅವರು ಹೊಂದಿರಬೇಕು ಅನ್ನುವಂಥದ್ದನ್ನ ನಾವು ಮುಂಬರುವಂತ ದಿನಗಳಲ್ಲೂ ಕೂಡ ಆದಷ್ಟು ಶೀಘ್ರದಲ್ಲೇ ಕಾಣಲಿದ್ದೇವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜನಸಂಖ್ಯೆಯನ್ನುಳ್ಳಂತ ರಾಜ್ಯಗಳು ಯಾವುವು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ IAF ಇಂಡಿಯನ್ ಏರ್ ಫೋರ್ಸ್
ರೆಡಿ ಫಾರ್ ಚೈನಾ ಚಾಲೆಂಜ್ ಅನ್ನುವಂಥದ್ದು. ಏರ್ ಫೋರ್ಸ್ ಅನ್ನುವಂಥದ್ದು ಈ ಕೋವಿಡ್-19 ಬ್ಯಾಟಲ್ ಅನ್ನು ನಾವು ಫೈಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡಿದೆ. ಇದರ ಜೊತೆಗೆ ಇಂಡಿಯನ್ ಸೆಕ್ಯೂರಿಟಿ ಅನ್ನುವಂಥದ್ದು ಪ್ರಿಪೇರ್ಡ್ನೆಸ್ ಅನ್ನ ಫುಲ್ ಸ್ವಿಂಗ್ ನಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದ್ರಲ್ಲಿ ಇಂಡಿಯನ್ ಏರ್ ಫೋರ್ಸಿನ ಭಾಗವೂ ಕೂಡ ಬಹುಮುಖ್ಯವಾದಂಥದ್ದು ಅನ್ನುವಂಥದ್ದನ್ನ ಇಂಡಿಯನ್ ಏರ್ ಫೋರ್ಸ್ ನ ಚೀಫ್ ತಿಳಿಸ್ತಾ ಇರ್ತಕ್ಕಂಥದ್ದು. ಚೀನಾ ಅನ್ನುವಂಥದ್ದು ಗ್ಯಾಲ್ವನ್ ರೀಜನ್ ನಲ್ಲಿ ಪೋಸ್ಚರ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಈ ಒಂದು ಚೇಂಜಿಂಗ್ ಜಿಯೋಪೊಲಿಟಿಕಲ್ ಸಿಚುಯೇಷನ್ ನಮ್ಮ ನೈಬರಿಂಗ್ ಕಂಟ್ರೀಸ್ ಗಳಲ್ಲಿ ಅಫ್ಘಾನಿಸ್ತಾನವನ್ನು ಕೂಡ ಒಳಗೊಂಡಂತೆ ಜಿಯೋಪೊಲಿಟಿಕಲ್ ಸಿಚುಯೇಷನ್ಸ್ ಗಳು ಬದಲಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಚೀಫ್ ಆಫ್ ದಿ ಏರ್ ಸ್ಟಾಫ್ ಏರ್ ಚೀಫ್ ಮಾರ್ಷಲ್ RKS ಭದೂರಿಯಾ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು ಭಾರತ ಅನ್ನುವಂಥದ್ದು ಇಂಡಿಯಾದ ಸೆಕ್ಯೂರಿಟಿ ಅನ್ನುವಂಥದ್ದು ಪ್ರಿಪೇರ್ಡ್ನೆಸ್ ಅನ್ನ ಫುಲ್ ಸ್ವಿಂಗ್ ಅಲ್ಲಿ ಹೊಂದೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸಸ್ ಅನ್ನುವಂಥದ್ದು ಗ್ರೌಂಡ್ ಲೆವೆಲ್ ನೀಡ್ ಏನಿದೆಯೋ ಅದರ ಬೇಸಿಸ್ನ ಆಧಾರದ ಮೇಲೆ ಫೋರ್ಸಸ್ ಅನ್ನ ಡಿಪ್ಲಾಯ್ ಮಾಡಲಾಗುತ್ತೆ. ಬೇಸಿಕ್ ಡಿಪ್ಲಾಯ್ಮೆಂಟ್ ಅನ್ನುವಂಥದ್ದು ಈಗ ಕಂಟಿನ್ಯೂ ಆಗಿ ಇರುತ್ತೆ. ಕಂಟಿನ್ಯೂಸ್ಲಿ ಅದೊಂದು ಬೇಸಿಕ್ ಡಿಪ್ಲಾಯ್ಮೆಂಟ್ ಅನ್ನುವಂಥದ್ದು ಮೇಂಟೈನ್ ಆಗ್ತಾ ಇರುತ್ತೆ ಡಿಪ್ಲಾಯ್ಮೆಂಟ್ ಮೇಂಟೈನ್ ಮಾಡೋದಕ್ಕೆ ಬೇಕಾಗುವಷ್ಟು. ಮತ್ತು IAF ಗೆ ಕನ್ಸರ್ನ್ ಆಗುವಂತೆ ಡಿಪ್ಲಾಯ್ಮೆಂಟ್ ಕೆಪಾಸಿಟಿ ಅನ್ನುವಂಥದ್ದು ಶಾರ್ಟ್ ಟೈಮ್ ನಲ್ಲೇ ರಿಕ್ವೈರ್ಮೆಂಟ್ ಗೆ ತಕ್ಕಂತ ಡಿಪ್ಲಾಯ್ಮೆಂಟ್ ಅನ್ನುವಂಥದ್ದು IAF ನಲ್ಲಿ ಆಗುತ್ತೆ ಅನ್ನುವಂಥದ್ದು. ಇನ್ನು ನೀಶ್ ಟೆಕ್ನಾಲಜೀಸ್ ನ ವಿಚಾರದಲ್ಲಿ ಈಗಿನ ಒಂದು ಕಂಬ್ಯಾಟ್ ಪವರ್ ನ ವಿಚಾರದಲ್ಲಿ ಸಾಕಷ್ಟು ಹೊಸ ರೀತಿಯಾದಂತ ನೀಶ್ ಟೆಕ್ನಾಲಜೀಸ್ ಗಳನ್ನ ಇನ್ಫ್ಯೂಸ್ ಮಾಡಿದ್ದಾರೆ. ಈ ರೀತಿಯ ಇನ್ಫ್ಯೂಷನ್ ಆಫ್ ನೀಶ್ ಟೆಕ್ನಾಲಜೀಸ್ ಮತ್ತು ಕಂಬ್ಯಾಟ್ ಪವರ್ ಅನ್ನುವಂಥದ್ದು ಈ ಹಿಂದೆ ಎಷ್ಟು ಇಂಟೆನ್ಸ್ ಆಗಿರ್ತಿತ್ತೋ ಅದಕ್ಕಿಂತಲೂ ಸಾಕಷ್ಟು ಹೆಚ್ಚಿನ ಇಂಟೆನ್ಸ್ ಆಗಿರ್ತಕ್ಕಂಥದನ್ನ ಇವತ್ತು ನಾವು ಕಾಣ್ಬೋದಾಗತ್ತೆ. ನಮ್ಮ ಒಂದು ಸೆಕ್ಯೂರಿಟಿ ಚಾಲೆಂಜಸ್ ಗಳನ್ನ ಮೀಟ್ ಮಾಡೋದಕ್ಕೆ ಸಾಕಷ್ಟು ಇಂಟೆನ್ಸ್ ಆಗುವಂತ ಕಂಬ್ಯಾಟ್ ಪವರ್ ಅನ್ನ ನೀಶ್ ಟೆಕ್ನಾಲಜೀಸ್ ಗಳನ್ನ ಇನ್ಫ್ಯೂಸ್ ಮಾಡಲಾಗಿದೆ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಇವತ್ತು. ಹಾಗಾಗಿ ಇವತ್ತಿನ ಭಾರತದ ಪ್ರಿಪೇರ್ಡ್ನೆಸ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿದೆ ಈ ಹಿಂದಿನ ವರ್ಷಗಳಿಗೆ, ಈ ಹಿಂದಿನ ಕಾಲಮಾನಕ್ಕೆ ಕಂಪೇರ್ ಮಾಡಿದಾಗ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಭಾರತವು ಜಗತ್ತಿನಲ್ಲೇ 3ನೇ ಅತಿ ಹೆಚ್ಚು ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅನ್ನ ಮಾಡುವಂತ ಕಂಟ್ರಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಹಾಗಾದ್ರೆ ಮೊದಲ 2 ಸ್ಥಾನಗಳನ್ನ ಪಡೆದಿರ್ತಕ್ಕಂಥ ಕಂಟ್ರೀಸ್ಗಳು ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನೋ ರೈಸ್ ಇನ್ ಬ್ಲ್ಯಾಕ್ ಮನಿ ಇನ್ ಸ್ವಿಸ್ ಬ್ಯಾಂಕ್ಸ್ ಅನ್ನುವಂಥದ್ದು. ಭಾರತದ ಫಿನಾನ್ಸ್ ಮಿನಿಸ್ಟ್ರಿ ಹೇಳೋ ಪ್ರಕಾರ ಸ್ವಿಸ್ ಬ್ಯಾಂಕ್ ನಲ್ಲಿ ಇರುವಂತಹ ಹಣದಲ್ಲಿ 2019 ಕೊನೆಯಲ್ಲಿ ಭಾರತದ ಕಸ್ಟಮರ್ಸ್ ಡೆಪಾಸಿಷನ್ ಏನಿತ್ತೋ ಅದಕ್ಕಿಂತಲೂ ಕೂಡ ಈಗಿರುವಂತಹ ಹಣ ಅನ್ನುವಂಥದ್ದು ಡೆಪಾಸಿಟ್ಸ್ ಅನ್ನುವಂಥದ್ದು 2020 ಕೊನೆಯಲ್ಲಿ ಏನಿದೆ ಅದು ಕಡಿಮೆ ಆಗಿದೆ ಅನ್ನುವಂಥದ್ದು ಭಾರತದ ಫಿನಾನ್ಸ್ ಮಿನಿಸ್ಟ್ರಿ ಅಭಿಪ್ರಾಯ. ಆದರೆ ಸ್ವಿಸ್ ಬ್ಯಾಂಕಿನ ಅಥಾರಿಟೀಸ್ಗಳು ತಿಳಿಸುವಂತೆ 2019 ಕೊನೆಯಲ್ಲಿ 6,625 ಕೋಟಿಯಷ್ಟು ಹಣ ಸ್ವಿಸ್ ಬ್ಯಾಂಕ್ ನಲ್ಲಿ ಭಾರತೀಯರು ಡೆಪಾಸಿಟ್ ಮಾಡಿದ್ರೆ 2020 ಕೊನೆಯಲ್ಲಿ 20,700 ರೂಪಾಯಿಯಷ್ಟು ಭಾರತೀಯರ ಹಣ ಅನ್ನುವಂಥದ್ದು ಸ್ವಿಸ್ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಆಗಿದೆ ಅನ್ನುವಂಥದ್ದು ಸ್ವಿಸ್ ಬ್ಯಾಂಕಿನ ಅಥಾರಿಟೀಸ್ಗಳು ತಿಳಿಸ್ತಾ ಇರತಕ್ಕಂಥದ್ದು. ಇದರ ಅರ್ಥ ಭಾರತೀಯರು ಬ್ಲ್ಯಾಕ್ ಮನಿಯನ್ನ ಏನು ಸ್ವಿಸ್ ಬ್ಯಾಂಕ್ ನಲ್ಲಿ ಇಡ್ತಾರೆ ಅಂತ ಹೇಳಿ ಇರುವಂತ ನಂಬಿಕೆ ಆ ರೀತಿಯಾಗಿ ಬ್ಲ್ಯಾಕ್ ಮನಿಯ ಡೆಪಾಸಿಷನ್ ಜಾಸ್ತಿ ಆಗಿದೆ ಅನ್ನುವಂಥದ್ದಲ್ಲ, ಬದಲಾಗಿ ಸಾಕಷ್ಟು ಹಲವಾರು ರೀಸನ್ಸ್ ಗಳಿವೆ. ಈ ರೀತಿ ಡೆಪಾಸಿಟ್ಸ್ ಗಳು ಇನ್ಕ್ರೀಸ್ ಆಗೋದಕ್ಕೆ ಸ್ವಿಸ್ ಬ್ಯಾಂಕಿನ ಬ್ರಾಂಚಸ್ಗಳು ಭಾರತದಲ್ಲಿ ಲೊಕೇಟ್ ಆಗಿರುವಂತದ್ದು ಕೂಡ ಕಾರಣ ಇರಬಹುದು. ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಗಳು ಸ್ವಿಸ್ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಗಳ ನಡುವೆ ಹೆಚ್ಚಾಗ್ತಿರುವಂತದ್ದಾಗಿರ್ಬೋದು, ಅಥವಾ ಕ್ಯಾಪಿಟಲ್ ಇನ್ಕ್ರೀಸ್ ಫಾರ್ ಎ ಸಬ್ಸಿಡರಿ ಆಫ್ ಸ್ವಿಸ್ ಬ್ಯಾಂಕ್ ಕಂಪನಿ ಇನ್ ಇಂಡಿಯಾ ಅದು ಕೂಡ ಕಾರಣ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಈ ರೀತಿಯ ಡೆಪಾಸಿಟ್ಸ್ ಗಳು ಹೆಚ್ಚಾಗಿರ್ಬೋದು. ಹಾಗಾಗಿ ಇದರ ಬಗ್ಗೆ ಸ್ಪಷ್ಟತೆ ನೀಡುವಂತೆ ನಮಗೆ ಡೀಟೇಲ್ಸ್ ಗಳನ್ನ ನೀಡಿ ಅಂತ ಹೇಳಿ ಬ್ಯಾಂಕ್ ಅಥಾರಿಟೀಸ್ ಗಳ ಬಳಿ ಭಾರತ ಕೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ರೀತಿ ಬ್ಲ್ಯಾಕ್ ಮನಿ ಕಾರಣವನ್ನ ನೀಡಿ ಭಾರತೀಯರ ಹಣ ಅನ್ನುವಂಥದ್ದು ಸ್ವಿಸ್ ಬ್ಯಾಂಕ್ ನಲ್ಲಿ ಹೆಚ್ಚಿರುವಂತದ್ದು ಸಾಧ್ಯ ಇಲ್ಲ ಅನ್ನುವಂಥದ್ದು ಭಾರತದ ಫಿನಾನ್ಸ್ ಮಿನಿಸ್ಟ್ರಿ ಅವರ ಒಂದು ನಿಲುವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಭಾರತೀಯರಾಗಿದ್ದು NRIs ಗಳಾಗಿರ್ಬೋದು, ಇಂಡಿಯನ್ಸ್ ಆಗಿರ್ಬೋದು, ಥರ್ಡ್ ಕಂಟ್ರಿ ಎಂಟಿಟೀಸ್ ಗಳ ಹೆಸರಿನಲ್ಲಿ ಈ ಬ್ಯಾಂಕ್ ನಲ್ಲಿ ಹಣವನ್ನ ಏನ್ ಡೆಪಾಸಿಟ್ ಮಾಡ್ತಾರೆ ಅದರ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಇಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಅದನ್ನ ಹೊರತುಪಡಿಸಿಯೇ 2020 ಕೊನೆಯಲ್ಲಿ 20,700 ಕೋಟಿಯಷ್ಟು ಹಣವನ್ನ ಭಾರತೀಯರು ಸ್ವಿಸ್ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅನ್ನುವಂಥದ್ದು ಸ್ವಿಸ್ ಬ್ಯಾಂಕ್ ನ ಅಧಿಕಾರಿಗಳು ನೀಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ. ಆದ್ರೆ 2019 ಕೊನೆಗಿಂತ ಇಷ್ಟರ ಮಟ್ಟಿಗೆ ಹೆಚ್ಚಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಭಾರತದ ಫಿನಾನ್ಸ್ ಮಿನಿಸ್ಟ್ರಿ ಒಂದು ಒಪಿನಿಯನ್ ಆಗಿದೆ. ಇಷ್ಟು ಹೆಚ್ಚಿನ ಮಟ್ಟಿಗೆ ಅಲ್ಲಿನ ಸ್ವಿಸ್ ಬ್ಯಾಂಕ್ ನಲ್ಲಿನ ಡೆಪಾಸಿಟ್ಸ್ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಕಳೆದ 13 ವರ್ಷದಲ್ಲೇ ಅತಿ ಹೆಚ್ಚಿನ ಸರ್ಜ್ ಇದಾಗಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಈ ರೀತಿಯ ಡೇಟಾಸ್ ಗಳನ್ನ ಫ್ಯಾಕ್ಟ್ಸ್ ಗಳನ್ನ ಒಂದು ವೇಳೆ ಇವು ಕನ್ಫರ್ಮ್ಡ್ ಆಗಿದ್ದು ಭಾರತದ ಅಫಿಷಿಯಲ್ಸ್ ಗಳು ಇದನ್ನ ಅಕ್ಸೆಪ್ಟ್ ಮಾಡಿದ್ದೇ ಆದಲ್ಲಿ ಈ ರೀತಿಯ ಡೇಟಾಗಳನ್ನ ನಮ್ಮ ಉತ್ತರಗಳಲ್ಲಿ ನಾವು ಬಳಸ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಟ್ರಾನ್ಸ್ಜೆಂಡರ್ ಪೋರ್ಟಲ್ ಇನ್ ಮೋರ್ ಲ್ಯಾಂಗ್ವೇಜಸ್ ಅನ್ನುವಂಥದ್ದು. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ನವರ ಒಂದು ಪೋರ್ಟಲ್ ನಲ್ಲಿ ಟ್ರಾನ್ಸ್ಜೆಂಡರ್ಸ್ ಗಳಿಗೆ ಅವರ ಒಂದು ಐಡೆಂಟಿಟಿಯನ್ನ ಗುರುತಿಸೋದಕ್ಕೆ ಅಂತ ಹೇಳಿ
ಸರ್ಟಿಫಿಕೇಟ್ಸ್ ಗಳನ್ನ ಇಶ್ಯೂ ಮಾಡಲಾಗ್ತಾ ಇತ್ತು. ಈ ರೀತಿಯಾದಂತಹ ಒಂದು ಪೋರ್ಟಲ್ ಅನ್ನುವಂಥದ್ದು 2020ರ ನವೆಂಬರ್ 25ರಂದು ಲಾಂಚ್ ಆಗಿತ್ತು. ಈಗ ಇತ್ತೀಚೆಗಷ್ಟೇ ಇದರ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಹಿಂದುವಿನಲ್ಲಿ. ಕೇವಲ ಇಂಗ್ಲಿಷ್ ನಲ್ಲಿ ಮಾತ್ರವೇ ಈ ಒಂದು ಟ್ರಾನ್ಸ್ಜೆಂಡರ್ ಪೋರ್ಟಲ್ ಅನ್ನುವಂಥದ್ದು ಅಲೋ ಮಾಡಲಾಗಿತ್ತು, ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾತ್ರವೇ ಲಭ್ಯವಿತ್ತು. ಈಗ ಅದರಲ್ಲಿ 10 ಲ್ಯಾಂಗ್ವೇಜಸ್ಗಳಲ್ಲಿ ಇಂಗ್ಲಿಷ್ ಅನ್ನು ಹೊರತುಪಡಿಸಿ ಇನ್ನ 10 ರೀಜನಲ್ ಲ್ಯಾಂಗ್ವೇಜಸ್ಗಳಲ್ಲಿ ಈ ಒಂದು ಪೋರ್ಟಲ್ ನಲ್ಲಿ ಸರ್ಟಿಫಿಕೇಟ್ಸ್ ಗಳಿಗೆ ಅಪ್ಲೈ ಮಾಡಬಹುದಾಗುತ್ತೆ, ಸರ್ಟಿಫಿಕೇಟ್ಸ್ ಗಳನ್ನ ಪಡ್ಕೊಳ್ಬಹುದಾಗುತ್ತೆ. ಹಾಗಾಗಿ ಈಗ ಇನ್ನಷ್ಟು ಹೆಚ್ಚಿನ ಲ್ಯಾಂಗ್ವೇಜಸ್ ಗಳಲ್ಲಿ ಈ ಒಂದು ಟ್ರಾನ್ಸ್ಜೆಂಡರ್ ಪೋರ್ಟಲ್ ಅನ್ನುವಂಥದ್ದು ಅವೈಲಬಲ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರ್ಟಿಫಿಕೇಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಮತ್ತು ಈಸಿಯಾಗಿ ಟ್ರಾನ್ಸ್ಜೆಂಡರ್ಸ್ ಗಳು ಈ ಸರ್ಟಿಫಿಕೇಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಟ್ರಾನ್ಸ್ಜೆಂಡರ್ಸ್ ನ ವಿಚಾರದಲ್ಲಿ ಭಾರತ ಸರ್ಕಾರ ಏನೆಲ್ಲ ಕ್ರಮಗಳನ್ನ ತಗೊಳ್ತಾ ಇದೆ ಅಂದಾಗ ಈ ರೀತಿ ಅವರಿಗಾಗಿಯೇ ಒಂದು ಪೋರ್ಟಲ್ ಅನ್ನ ತಗೊಂಡು ಬಂದಿರತಕ್ಕಂಥದ್ದು ಮತ್ತು ಪೋರ್ಟಲ್ ನಲ್ಲಿ ಹೆಚ್ಚು ಹೆಚ್ಚು ರೀಜನಲ್ ಭಾಷೆಗಳನ್ನ ಇನ್ಕ್ಲೂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಉತ್ತರದಲ್ಲಿ ಬಳಸ್ಕೊಳ್ಬಹುದಾಗುತ್ತೆ. ಈಗ ಹೊಸದಾಗಿ ಆಡ್ ಮಾಡಿರ್ತಕ್ಕಂಥ 10 ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಭಾಷೆ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಶಾಕ್ಡ್ ಬೈ ಡಿಲೇ ಇನ್ ಬೇಲ್ ಹಿಯರಿಂಗ್ ಅನ್ನುವಂಥದ್ದು. ಪಂಜಾಬ್ ಮತ್ತು ಹರಿಯಾಣದ ಹೈಕೋರ್ಟ್ ನಲ್ಲಿ ಬೇಲ್ ಹಿಯರಿಂಗ್ ಒಂದನ್ನ 1 ವರ್ಷಕ್ಕೂ ಹೆಚ್ಚಿನ ಅವಧಿಗೆ ಡಿಲೇ ಮಾಡಿರ್ತಕ್ಕಂಥದ್ದು. ಈ ಪ್ಯಾಂಡಮಿಕ್ ನ ಅವಧಿಯಲ್ಲೂ ಕೂಡ ಜಸ್ಟಿಸ್ ಅನ್ನುವಂಥದ್ದು ಡಿಲೇ ಆಗಬಾರ್ದು. ಯಾಕೆ ಅಂತ ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನುವಂತ ಕಾರಣದಿಂದಾಗಿ ಜಸ್ಟಿಸ್ ಅನ್ನ ಡೆಲಿವರಿ ಮಾಡಬೇಕು ಅನ್ನುವಂತ ಕಾರಣದಿಂದ ಜುಡಿಷಿಯರಿ ಒಂದು ಹೊಸ ಸ್ಟೆಪ್ ಅನ್ನ, ಒಂದು ಎಕ್ಸ್ಟ್ರಾ ಮೈಲ್ ಅನ್ನ ಕೂಡ ದಾಟಿ ವರ್ಚುವಲ್ ಕೇಸಸ್ ಗಳ ಹಿಯರಿಂಗ್ ಅನ್ನ ಪ್ರಾರಂಭ ಮಾಡಿ ಕೋರ್ಟ್ಸ್ ಗಳು ಲಾಕ್ಡೌನ್ ಇದ್ದು ಕೂಡ ಕೋರ್ಟ್ಸ್ ಗಳು ರೆಗ್ಯುಲರ್ ಆಗಿ ವರ್ಕ್ ಆಗ್ತಿದ್ದಂಥದ್ದು. ಆಲ್ಟರ್ನೇಟಿವ್ ಡೇಸ್ ಗಳಲ್ಲಿ ಜಡ್ಜಸ್ ಗಳು ಈ ರೀತಿಯ ಕೇಸಸ್ ಗಳನ್ನ ಅಪ್ಟೇಕ್ ಮಾಡಬೇಕಾಗಿತ್ತು, ಇದರ ಹಿಯರಿಂಗ್ ಅನ್ನ ಕೇಳಬೇಕಾಗಿತ್ತು. ಆದ್ರೂ ಕೂಡ ಒಬ್ಬ ವ್ಯಕ್ತಿ ನಾರ್ಮಲ್ ಬೇಲ್ಗೆ ಏನ್ ಅಪ್ಲಿಕೇಶನ್ ಹಾಕಿದ್ರು ಅವರ ಒಂದು ಬೇಲ್ ಅನ್ನ 1 ವರ್ಷಕ್ಕೂ ಹೆಚ್ಚಿನ ಅವಧಿಯವರೆಗೂ ಕೂಡ ಹಿಯರಿಂಗ್ ಅನ್ನುವಂಥದ್ದು ಡಿನೈಲ್ ಆಗಿರ್ತಕ್ಕಂಥದ್ದು ಆತನ ರೈಟ್ ನ ಮೇಲೆ ಇನ್ಫ್ರಿಂಜ್ಮೆಂಟ್ ಮಾಡದಂತಾಗುತ್ತೆ ಮತ್ತು ಆತನಿಗಿರುವಂತಹ ಅಶ್ಯೂರ್ಡ್ ಲಿಬರ್ಟಿಯನ್ನ ಅಕ್ಯೂಸ್ಡ್ ಅನ್ನುವಂತ ಕಾರಣದಿಂದ ಆತನ ಒಂದು ಲಿಬರ್ಟಿ, ರೈಟ್ ಟು ಲಿಬರ್ಟಿಯನ್ನು ಕೂಡ ಇನ್ಫ್ರಿಂಜ್ ಮಾಡದಂತೆ ಆಗ್ತಾ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ಒಂದು ಅಭಿಪ್ರಾಯ ಆಗಿದೆ. 1 ವರ್ಷಕ್ಕೂ ಹೆಚ್ಚಿನ ಅವಧಿಗೆ ಈ ರೀತಿಯಾಗಿ ಹೈಕೋರ್ಟ್ ನಲ್ಲಿ ನಾರ್ಮಲ್ ಬೇಲಿನ ಹಿಯರಿಂಗ್ ಅನ್ನ ಡಿಲೇ ಮಾಡಿದ್ದಾರೆ ಅನ್ನುವಂತ ಕಾರಣದಿಂದ ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಈಗ ಶಾಕ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನ್ ಲಿಸ್ಟಿಂಗ್ ಆಫ್ ಅಪ್ಲಿಕೇಶನ್ ಫಾರ್ ರೆಗ್ಯುಲರ್ ಬೇಲ್ ಅನ್ನುವಂಥದ್ದು ಆತನ ಲಿಬರ್ಟಿಯ ಮೇಲೆ ಇಂಪಿಂಜ್ ಮಾಡದಂತಾಯ್ತು. ಆದಷ್ಟು ಶೀಘ್ರದಲ್ಲೇ ಇದರ ಒಂದು ಅಪ್ಲಿಕೇಶನ್ ಅನ್ನ ತಗೊಂಡು ಅದರ ನಿರ್ಧಾರವನ್ನ ಆದಷ್ಟು ಶೀಘ್ರದಲ್ಲಿ ಅರ್ಲಿಯರ್ ಡೇಟ್ ಪಾಸಿಬಲ್ ಅಂತ ಒಂದು ದಿನದಲ್ಲೇ ಇದರ ವಿಚಾರವಾಗಿ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ನಾವೇನ್ ಗಮನಿಸಬಹುದು ಅಂತ ಅಂದ್ರೆ ಈ ರೀತಿಯ ಯಾವುದೇ ಒಬ್ಬ ವ್ಯಕ್ತಿಯ ಬೇಲ್ ಹಿಯರಿಂಗ್ ಅನ್ನ ಲೇಟ್ ಮಾಡುವಂಥದ್ದು ಅಥವಾ ಡಿಲೇ ಮಾಡುವಂಥದ್ದು ಕೂಡ ಆತನಿಗಿರ್ತಕ್ಕಂಥ ಲಿಬರ್ಟಿಯ ಮೇಲೆ ಇನ್ಪಿಂಜ್ ಮಾಡದಂತ ಆಗುತ್ತೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಅಂದ್ರೆ ನಮ್ಮಲ್ಲಿ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅನ್ನೋದಕ್ಕೆ ಎಷ್ಟು ಮಹತ್ವವನ್ನ ನಮ್ಮ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ನೀಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ದೋವೆಲ್ ಪಾಕ್ ಎನ್ಎಸ್ಎ ಟು ಅಟೆಂಡ್ ಎಸ್ಸಿಒ ಮೀಟ್ ಇನ್ ದುಶಾನ್ಬೆ ನೆಕ್ಸ್ಟ್ ವೀಕ್ ಅನ್ನುವಂಥದ್ದು. ಮುಂದಿನ ವಾರದಲ್ಲಿ ದುಶಾನ್ಬೆಯಲ್ಲಿ, ತಜಿಕಿಸ್ತಾನದ ದುಶಾನ್ಬೆಯಲ್ಲಿ ಮುಂದಿನ ವಾರದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಸ್ಸಿಒದ ಮೀಟಿಂಗ್ ಜರುಗಲಿದ್ದು ಆ ಒಂದು ಮೀಟಿಂಗ್ ನಲ್ಲಿ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವೆಲ್ ಅವರು ಭಾಗಿಯಾಗಲಿದ್ದಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಎನ್ಎಸ್ಎ ಕೂಡ ಆ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಿದ್ದಾರೆ. ಮಿಸ್ಟರ್ ಯೂಸುಫ್ ಅವರು ಕೂಡ ಆ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಿರ್ತಕ್ಕಂಥದ್ದು. ಕಳೆದ ಬಾರಿಯ ಎಸ್ಸಿಒ ಮೀಟ್ ನ ಸಂದರ್ಭದಲ್ಲಿ ಮಿಸ್ಟರ್ ಯೂಸುಫ್ ನವರು ಪಾಕಿಸ್ತಾನದ ಪಿಎಂ ಇಮ್ರಾನ್ ಖಾನ್ ಅವರ ಸ್ಪೆಷಲ್ ಅಸಿಸ್ಟೆಂಟ್ ಆಗಿದ್ರು. ಆ ಸಂದರ್ಭದಲ್ಲಿ ಎಸ್ಸಿಒ ಮೀಟಿಂಗ್ ಗೆ ಬರುವಂತ ಸಂದರ್ಭದಲ್ಲಿ ಒಂದು ಮ್ಯಾಪ್ ಅನ್ನ ಅವರು ತಗೊಂಡು ಬಂದಿರತಕ್ಕಂಥದ್ದು. ಬ್ಯಾಕ್ ಗ್ರೌಂಡ್ ನಲ್ಲಿ ಈ ಮ್ಯಾಪ್ ಅನ್ನ ತೋರಿಸುವಂತ ಸಂದರ್ಭದಲ್ಲಿ ಇಂಡಿಯನ್ ಟೆರಿಟರೀಸ್ ಗಳಾದಂತಹ ಜುನಾಗಢ್, JNK ಯ ಕೆಲವು ಭಾಗಗಳು ಪಾಕಿಸ್ತಾನ ಟೆರಿಟರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಆ ಮ್ಯಾಪ್ ಬಿಂಬಿಸ್ತಾ ಇತ್ತು. ಇದರಿಂದಾಗಿ ಬೇಸತ್ತಂತ ಅಜಿತ್ ದೋವಲ್ ಅವರು ಆ ಒಂದು ಮೀಟಿಂಗ್ ನಿಂದನೇ ಹೊರ ನಡೆದಿದ್ರು. ಹಾಗಾಗಿ ಈ ಬಾರಿ ಮತ್ತೆ ಈ ರೀತಿಯ ಒಂದು ಎಸ್ಸಿಒ ಮೀಟ್ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕ್ ಎನ್ಎಸ್ಎಯು ಕೂಡ ಈ ಒಂದು ಮೀಟ್ ಅನ್ನ ಅಟೆಂಡ್ ಮಾಡ್ತಿದ್ದಾರೆ. ಇಲ್ಲಿ ಅಜಿತ್ ದೋವಲ್ ಅವರು ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಸ್ಸಿಒದ ಮೆಂಬರ್ ಕಂಟ್ರೀಸ್ ಗಳು ಯಾವ್ಯಾವು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಇಂಡಿಯಾ ಅಬ್ಸ್ಟೈನ್ಸ್ ಆನ್ ರೆಸಲ್ಯೂಷನ್ ಆನ್ ಮಯನ್ಮಾರ್ ಅನ್ನುವಂಥದ್ದು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಮಯನ್ಮಾರ್ಗೆ ಸಂಬಂಧಪಟ್ಟಂತೆ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಅನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಡಾಪ್ಟ್ ಮಾಡಿಕೊಂಡಿದೆ. ಡ್ರಾಫ್ಟ್ ರೆಸಲ್ಯೂಷನ್ ದಿ ಸಿಚುಯೇಷನ್ ಇನ್ ಮಯನ್ಮಾರ್ ಅನ್ನುವಂಥದ್ದನ್ನ ಫ್ರೈಡೆ 119 UN ಮೆಂಬರ್ ಸ್ಟೇಟ್ಸ್ ಗಳು ಫೇವರ್ ಆಗಿ ವೋಟ್ ಮಾಡೋದ್ರ ಮುಖಾಂತರವಾಗಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮಯನ್ಮಾರ್ ಕೂಡ ಫೇವರ್ ಆಗಿ ಇದಕ್ಕೆ ವೋಟ್ ಮಾಡಿರ್ತಕ್ಕಂಥದ್ದು. ಆದ್ರೆ 36 ನೇಷನ್ಸ್ ಗಳು ಈ ವೋಟಿಂಗ್ ನಿಂದ ಅಬ್ಸ್ಟೈನ್ ಮಾಡಿವೆ.
ಮಯನ್ಮಾರ್ನ ನೈಬರ್ಸ್ಗಳಾದಂಥ ಭಾರತ, ಬಾಂಗ್ಲಾದೇಶ್, ಭೂತಾನ್, ಚೈನಾ, ಲಾವೋಸ್, ನೇಪಾಳ್, ಥೈಲೆಂಡ್ ಇವೆಲ್ಲವೂ ಕೂಡ ವೋಟಿಂಗ್ ನಿಂದ ಅಬ್ಸ್ಟೈನ್ ಆಗಿರ್ತಕ್ಕಂಥದ್ದು. ರಷ್ಯಾವು ಕೂಡ ಈ ಒಂದು ವೋಟಿಂಗ್ ನಿಂದ ಅಬ್ಸ್ಟೈನ್ ಆಗಿದೆ. ಆದ್ರೆ ಬೆಲರಿಸ್ ಓನ್ಲಿ ಸೋಲ್ ಕಂಟ್ರಿ ಆಗಿದೆ ಇದರ ವಿರುದ್ಧವಾಗಿ ವೋಟ್ ಮಾಡಿರುವಂತದ್ದು. ಭಾರತದ ನಿಲುವೇನು ಅಂತ ಅಂದ್ರೆ ಈ ರೀತಿಯಾಗಿ ರೆಸಲ್ಯೂಷನ್ ಅನ್ನ ಏನು UN ಜನರಲ್ ಅಸೆಂಬ್ಲಿ ಹೊರತಂದಿದೆ, ಈಗ ತಂದಿರತಕ್ಕಂತ ರೆಸಲ್ಯೂಷನ್ ದಿ ಸಿಚುಯೇಷನ್ ಇನ್ ಮ್ಯಾನ್ಮಾರ್ ಅನ್ನುವಂತ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಅನ್ನುವಂಥದ್ದು ಹೇಸ್ಟಿ ಮ್ಯಾನರ್ ನಲ್ಲಿ ಅಡಿಕ್ವೇಟ್ ಕನ್ಸಲ್ಟೇಷನ್ಸ್ ಗಳನ್ನ ಕಂಟ್ರೀಸ್ ಒಟ್ಟಿಗೆ ಮಾಡದೆ ತಂದಿರತಕ್ಕಂತ ರೆಸಲ್ಯೂಷನ್ಸ್ ಗಳು. ಇದು ಕೇವಲ ಅನ್ಹೆಲ್ಪ್ಫುಲ್ ಅಷ್ಟೇ ಅಲ್ಲ, ಮಯನ್ಮಾರ್ನಲ್ಲಿ ಮತ್ತೆ ಡೆಮೊಕ್ರೆಟಿಕ್ ಪ್ರೋಸೆಸ್ ಅನ್ನ ಸ್ಟ್ರೆಂಥನಿಂಗ್ ಮಾಡುವಂತ ಕಡೆಗೆ ಜಾಯಿಂಟ್ ಎಫರ್ಟ್ಸ್ ಗಳನ್ನ ಏನು ಹಾಕಬೇಕಾಗಿದೆ UN ಮತ್ತು ಇನ್ನಿತರ ಹಲವಾರು ರಾಷ್ಟ್ರಗಳು. ಇದಕ್ಕೆ ಅನ್ಹೆಲ್ಪ್ಫುಲ್ ಆಗುವಂತದ್ದಷ್ಟೇ ಅಲ್ಲ ಈ ರೆಸಲ್ಯೂಷನ್ ಅನ್ನುವಂಥದ್ದು, ಇನ್ನು ಏಷ್ಯಾನ್ ಕಂಟ್ರೀಸ್ ಗಳು ಏನೆಲ್ಲ ಎಫರ್ಟ್ಸ್ ಗಳನ್ನ ಹಾಕುತ್ತೆ ಇಲ್ಲಿ ಮತ್ತೆ ಡೆಮೊಕ್ರೆಟಿಕ್ ಪ್ರೋಸೆಸ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ, ಆ ಒಂದು ಎಫರ್ಟ್ಸ್ ಗಳಿಗೆ ಕೌಂಟರ್ ಪ್ರೊಡಕ್ಟಿವ್ ಆಗಿ ಕೂಡ ಈ ರೆಸಲ್ಯೂಷನ್ ಅಲ್ಲಿರ್ತಕ್ಕಂಥ ಸಾಕಷ್ಟು ಹೇಸ್ಟಿ ಮ್ಯಾನರ್ ನಲ್ಲಿ ಇರ್ತಕ್ಕಂಥ ಹಲವಾರು ಅಂಶಗಳು ಇದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಾವು ಹಾಕುವಂತ ಎಫರ್ಟ್ಸ್ ಗಳು ಕೂಡ ಇದರಿಂದಾಗಿ ವೇಸ್ಟ್ ಆಗುತ್ತೆ ಅಂತ ಒಂದು ಸೊಲ್ಯೂಷನ್ ಆಗಿ ಇದು ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ವೋಟಿಂಗ್ ನಿಂದ ನಾವು ಅಬ್ಸ್ಟೈನ್ ಮಾಡ್ತಿದ್ದೇವೆ ಅನ್ನುವಂಥದ್ದು ಭಾರತದ UN ಅಂಬಾಸಿಡರ್ TS ತಿರುಮೂರ್ತಿ ಅವರ ನಿಲುವಾಗಿರ್ತಕ್ಕಂಥದ್ದು. ಒಟ್ಟಾರೆ ಮಯನ್ಮಾರ್ನ ಕುರಿತಂತೆ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಅನ್ನ ದಿ ಸಿಚುಯೇಷನ್ ಇನ್ ಮಯನ್ಮಾರ್ ಅನ್ನುವಂತ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಅನ್ನ ಜನರಲ್ ಅಸೆಂಬ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ 119 ರಾಷ್ಟ್ರಗಳು ಸಪೋರ್ಟ್ ಮಾಡಿದ್ರೆ 36 ರಾಷ್ಟ್ರಗಳು ಅಬ್ಸ್ಟೈನ್ ಮಾಡಿದ್ವೆ. ಭಾರತದ ನಿಲುವೇನು ಅಂದಾಗ ಭಾರತವು ಕೂಡ ಈ ವೋಟಿಂಗ್ ನಿಂದ ಅಬ್ಸ್ಟೈನ್ ಆಗಿದೆ ಅನ್ನುವಂಥದ್ದು. ಕೇವಲ ಒಂದೇ ಒಂದು ಕಂಟ್ರಿ ವೋಟಿಂಗ್ ಅನ್ನ ಎಗೇನ್ಸ್ಟ್ ಆಗಿ ವೋಟ್ ಮಾಡಿದೆ ಅಂದ್ರೆ ಅದು ಬೆಲರಿಸ್ ಅನ್ನುವಂಥದ್ದು. ಇಷ್ಟು ಮಾಹಿತಿ ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ 3.6% ಆಫ್ ಪಾಪ್ಯುಲೇಷನ್ ಫುಲ್ಲಿ ವ್ಯಾಕ್ಸಿನೇಟೆಡ್ ಅನ್ನುವಂಥದ್ದು. ಭಾರತದಲ್ಲಿ 3.6% ಜನಸಂಖ್ಯೆಯು ಕಂಪ್ಲೀಟ್ 2 ಡೋಸೇಜಸ್ ಗಳನ್ನ ಪಡೆದು ಫುಲ್ಲಿ ವ್ಯಾಕ್ಸಿನೇಟೆಡ್ ಅಂತ ಹೇಳಿ ಭಾರತದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಫುಲ್ಲಿ ವ್ಯಾಕ್ಸಿನೇಟೆಡ್ ಆಗಿರ್ತಕ್ಕಂಥ ಕಂಟ್ರೀಸ್ ಅಂದ್ರೆ ಯಾವ ಕಂಟ್ರಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯವರು ಫುಲ್ಲಿ ವ್ಯಾಕ್ಸಿನೇಟ್ ಆಗಿದ್ದಾರೆ ಅಂದಾಗ ಆ ಪರ್ಸೆಂಟೇಜ್ ಅನ್ನು ನಾವು ನೋಡಿದಾಗ ಇಸ್ರೇಲ್ ಅತಿ ಹೆಚ್ಚು ಜನರನ್ನ ವ್ಯಾಕ್ಸಿನೇಟ್ ಮಾಡಿದೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ. ಇನ್ನ UK ಅನ್ನುವಂಥದ್ದು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. US ನಲ್ಲಿ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಯಾವ ಕಂಟ್ರೀಸ್ ನಲ್ಲಿ ಎಷ್ಟಿದೆ ಅಂದಾಗ US 3ನೇ ಸ್ಥಾನವನ್ನು ಪಡೆದಿದ್ರೆ, ಬ್ರೆಜಿಲ್ ಮತ್ತು ರಷ್ಯಾ 4 ಮತ್ತು 5ನೇ ಸ್ಥಾನಗಳನ್ನ ಪಡೆದಿರ್ತಕ್ಕಂಥದ್ದು. ಬ್ರೆಜಿಲ್ ನಲ್ಲಿ ಈ ಒಂದು ಫಿಗರ್ಸ್ 11.35% ಇದ್ರೆ ರಷ್ಯಾದಲ್ಲಿ 10.21% ಇದೆ. ಭಾರತವು ಕೇವಲ 3.6% ನಷ್ಟು ಪಾಪ್ಯುಲೇಷನ್ ಗೆ ಮಾತ್ರ ಫುಲ್ಲಿ ವ್ಯಾಕ್ಸಿನೇಷನ್ ಅನ್ನ ಅಂದ್ರೆ 2 ಡೋಸೇಜಸ್ ಗಳನ್ನ ನೀಡಿರ್ತಕ್ಕಂಥದ್ದು. ಇನ್ನು ಭಾರತಕ್ಕೆ ಈ COVID-19 ಫೈಟ್ ನ ವಿಚಾರದಲ್ಲಿ ಇಟ್ ಹ್ಯಾಸ್ ಅ ಲಾಂಗ್ ವೇ ಟು ಗೋ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಭಾರತದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ 45 ವರ್ಷ ಮೇಲ್ಪಟ್ಟವರಲ್ಲಿ ಒಂದು ಡೋಸೇಜ್ ಅನ್ನಾದ್ರೂ ಪಡೆದಿರ್ತಕ್ಕಂಥ ಅವರು ಎಷ್ಟು ಜನ ಅಂದಾಗ 44% ಮಂದಿ 45 ವರ್ಷಕ್ಕೂ ಮೇಲ್ಪಟ್ಟವರು ಒಂದು ಡೋಸೇಜ್ ಅನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ 60 ವರ್ಷ ಮೇಲ್ಪಟ್ಟವರಲ್ಲಿ 47% ಮಂದಿಯು ಒಂದು ಡೋಸೇಜ್ಗಿಂತ ಹೆಚ್ಚಿನ ಒಂದು ಡೋಸೇಜ್ ಅನ್ನ ಪಡ್ಕೊಂಡಿರ್ತಕ್ಕಂಥವ್ರು ಆಗಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಇನ್ನು ನಾವು ಹಾಫ್ ಆಫ್ ದಿ ಪೀಪಲ್ ಅನ್ನ ರೀಚ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಾವ ಒಂದು ಕ್ಯಾಟಗರಿಯಲ್ಲೂ ಕೂಡ. ಈಗ 18ರಿಂದ 44 ವರ್ಷದವರೆಗೂ ಕೂಡ ಈ ಒಂದು ಟ್ರಯಲ್ಸ್ ಗಳು ಒಂದು ವ್ಯಾಪಕ ರೀತಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆದ್ರೆ ಕಂಪ್ಲೀಟ್ ಆಗಿ ಭಾರತವನ್ನ ನಾವು ವ್ಯಾಕ್ಸಿನೇಟ್ ಮಾಡಬೇಕು ಅಂದಾಗ ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ ಅನ್ನುವಂಥದ್ದು ಒಟ್ಟಾರೆ ಆರ್ಟಿಕಲ್ ನ ಒಂದು ಅರ್ಥ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಲೆಬನನ್ ಲೀಡರ್ಸ್ ಮೇ ಫೇಸ್ ಸ್ಯಾಂಕ್ಷನ್ಸ್ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಲೆಬನನ್ ಲೀಡರ್ಸ್ಗಳು IMF ನೊಟ್ಟಿಗೆ ಒಂದು ಡೀಲ್ ಅನ್ನ ಸ್ಟ್ರೈಕ್ ಮಾಡಬೇಕಾಗತ್ತೆ ಈ ಒಂದು ಕ್ರೈಸಿಸ್ ಅನ್ನ ಎಂಡ್ ಮಾಡೋದಕ್ಕೆ ಅನ್ನುವಂಥದ್ದು ಯುರೋಪಿಯನ್ ಯೂನಿಯನ್ ನ ಅಭಿಪ್ರಾಯ ಆಗಿದೆ. ಯುರೋಪಿಯನ್ ಯೂನಿಯನ್ ನ ಫಾರಿನ್ ಪಾಲಿಸಿಯ ಚೀಫ್ ಆಗಿರುವಂತ ಜೋಸೆಫ್ ಬೋರೆಲ್ ಅವರು ವಾರ್ನ್ ಮಾಡಿರ್ತಕ್ಕಂಥದ್ದು ಲೆಬನೀಸ್ ಲೀಡರ್ಸ್ಗಳು ಸ್ಯಾಂಕ್ಷನ್ಸ್ ಗಳನ್ನ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಆ ಒಂದು ಕಂಟ್ರಿಯ ಈಗಿನ ಫಿನಾನ್ಷಿಯಲ್ ಕೊಲ್ಯಾಪ್ಸ್ ನಿಂದ ಅವರು ಹೊರಬರಬೇಕು ಅಂತ ಅಂದ್ರೆ ಒಂದು ಡೀಲ್ ಅನ್ನ IMF ನೊಟ್ಟಿಗೆ ಸ್ಟ್ರೈಕ್ ಮಾಡಬೇಕಾಗತ್ತೆ ಆದಷ್ಟು ಶೀಘ್ರದಲ್ಲಿ ಅನ್ನುವಂಥದ್ದು ಯುರೋಪಿಯನ್ ಯೂನಿಯನ್ ನ ಫಾರಿನ್ ಪಾಲಿಸಿ ಚೀಫ್ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಲೆಬನನ್ ಅನ್ನುವಂಥದ್ದು ಈಗ ಫೇಸ್ ಮಾಡ್ತಿರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ವರ್ಲ್ಡ್ ಬ್ಯಾಂಕ್ ತಿಳಿಸಿರ್ತಕ್ಕಂಥದ್ದು. ಲೆಬನಾನ್ ಈಗ ಫೇಸ್ ಮಾಡ್ತಿರ್ತಕ್ಕಂಥ ಈ ಒಂದು ಕ್ರೈಸಿಸ್ ಅನ್ನುವಂಥದ್ದು 1850ರಿಂದ ಈಚೆಗೆ ಜಗತ್ತು ಕಂಡಂತ ಒನ್ ಆಫ್ ದಿ ವರ್ಸ್ಟ್ ಎಕನಾಮಿಕ್ ಕ್ರೈಸಿಸ್ ಇದು ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ಈಗ ಅದನ್ನ ಡಿಸ್ಕ್ರೈಬ್ ಮಾಡಿರ್ತಕ್ಕಂಥದ್ದು. ಲೆಬನನ್ ನಲ್ಲಿ ನಡೆದಂತ ಪೊಲಿಟಿಕಲ್ ಕ್ರೈಸಿಸ್ ಅನ್ನುವಂಥದ್ದು ಲೆಬನನ್ ರಾಷ್ಟ್ರವನ್ನ ಯಾವುದೇ ಒಂದು ಫಂಕ್ಷನಿಂಗ್ ಗವರ್ಮೆಂಟ್ ಇಲ್ಲದಂತೆ ಮಾಡಿಬಿಡ್ತು. ನಂತರದಲ್ಲಿ ಅಲ್ಲಿರ್ತಕ್ಕಂಥ ಗವರ್ಮೆಂಟ್ ಅನ್ನುವಂಥದ್ದು ರಿಸೈನ್ ಮಾಡ್ಬೇಕಾಗಿ ಬಂತು. ಮ್ಯಾಸಿವ್ ಎಕ್ಸ್ಪ್ಲೋಷನ್ ಅನ್ನು ಅಲ್ಲಿ ಒಂದು ಬೀರತ್ ನಲ್ಲಿ ಆದಂತ ಮ್ಯಾಸಿವ್ ಎಕ್ಸ್ಪ್ಲೋಷನ್ ಏನಿತ್ತು 2020ರಲ್ಲಿ ಆದಂತ ಎಕ್ಸ್ಪ್ಲೋಷನ್ ಅನ್ನ ನಾವು ನೆನಪಿಸ್ಕೊಳ್ಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿದ್ದಂತ ಲಾಸ್ಟ್ ಗವರ್ಮೆಂಟ್ ಕೂಡ ರಿಸೈನ್ ಮಾಡ್ಬೇಕಾಗಿ ಬಂತು. ಆ ಗವರ್ಮೆಂಟ್ ರಿಸೈನ್ ಆದ ನಂತರದಲ್ಲಿ ಅಲ್ಲಿನ ಪೊಲಿಟಿಕಲ್ ಕ್ರೈಸಿಸ್ ನಿಂದಾಗಿ ಯಾವುದೇ ಒಂದು ಫಂಕ್ಷನಿಂಗ್ ಗವರ್ಮೆಂಟ್ ಅನ್ನ ನಾವು ಲೆಬನನ್ ಅಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಎಲ್ಲದರಿಂದಾಗಿ ಇವತ್ತೇನು ಲೆಬನನ್ ಫಿನಾನ್ಷಿಯಲ್
ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನ ಎದುರಿಸಬೇಕಾಗಿ ಬಂದಿದೆ. ಈ ರೀತಿಯಾದಂತಹ ಒಂದು ಕ್ರೈಸಿಸ್ ಅನ್ನುವಂಥದ್ದು ಒಂದು ಡೊಮೆಸ್ಟಿಕ್ ಕ್ರೈಸಿಸ್ ಆಗಿದೆ. ಅಂದ್ರೆ ಲೆಬನನ್ ಒಳಗೆ ಆ ರಾಷ್ಟ್ರದವರೇ ಸೇರಿ ಅಲ್ಲಿಂದಲೇ ಆಗಿರ್ತಕ್ಕಂಥ ಒಂದು ಡೊಮೆಸ್ಟಿಕ್ ಕ್ರೈಸಿಸ್ ಆಗಿದೆ, ಸೆಲ್ಫ್ ಇಂಪೋಸ್ಡ್ ಕ್ರೈಸಿಸ್ ಆಗಿದೆ. ಈ ಒಂದು ಕ್ರೈಸಿಸ್ ಅನ್ನುವಂಥದ್ದು ಅಬ್ರಾಡ್ ನಿಂದಲೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳಿಂದಲೋ ಬಂದಿರತಕ್ಕಂಥ ಕ್ರೈಸಿಸ್ ಅಲ್ಲ. ಹಾಗಾಗಿ ಈ ರೀತಿಯ ಒಂದು ಕ್ರೈಸಿಸ್ ಅನ್ನ ಲೆಬನನ್ ಫೇಸ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ವೇಳೆ IMF ನೊಟ್ಟಿಗೆ ಒಂದು ಸರಿಯಾದಂತ ಡೀಲ್ ಅನ್ನ ಸ್ಟ್ರೈಕ್ ಮಾಡಲಿಲ್ಲ ಅಂತ ಅಂದ್ರೆ ಸ್ಯಾಂಕ್ಷನ್ಸ್ ಗಳನ್ನ ಫೇಸ್ ಮಾಡಬೇಕಾಗಿ ಬರಬಹುದು ಅಂತ ಹೇಳಿ ಯುನ ಫಾರಿನ್ ಪಾಲಿಸಿ ಚೀಫ್ ಆಗಿರುವಂತ ಜೋಸೆಫ್ ಬೋರೆಲ್ ಅವರ ಒಂದು ಒಪಿನಿಯನ್ ಆಗಿದೆ. ಹಾಗಾಗಿ IMF ನೊಟ್ಟಿಗೆ ಆದಷ್ಟು ಶೀಘ್ರದಲ್ಲಿ ಒಂದು ಡೀಲ್ ಅನ್ನ ಸ್ಟ್ರೈಕ್ ಮಾಡಬೇಕಾಗಿರ್ತಕ್ಕಂಥದ್ದು ಲೆಬನಾನ್ಗೆ ಇರ್ತಕ್ಕಂಥ ಒಂದು ಅವಶ್ಯಕತೆ ಆಗಿದೆ. ಇಲ್ಲ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ತಿಳಿಸಿರುವಂತೆ 1850ರಿಂದ ಈಚೆಗೆ ನಡೆದಿರ್ತಕ್ಕಂಥ ಒನ್ ಆಫ್ ದಿ ವರ್ಲ್ಡ್ಸ್ ವರ್ಸ್ಟ್ ಎಕನಾಮಿಕ್ ಕ್ರೈಸಿಸ್ ಅನ್ನ ಈಗೇನ್ ಲೆಬನಾನ್ ಫೇಸ್ ಮಾಡ್ತಿದೆ, ಇದರಿಂದ ಹೊರಬರೋದಕ್ಕೆ ಲೆಬನಾನ್ಗೆ ಬಹಳನೇ ತೊಂದರೆ ಆಗುತ್ತೆ. ಈ ಒಂದು ಅಂಶ ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಎಬೋಲಾ ಔಟ್ಬ್ರೇಕ್ ಇನ್ ಗಿನಿಯಾ ಈಸ್ ಓವರ್ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ WHO ತಿಳಿಸ್ತಾ ಇರ್ತಕ್ಕಂಥದ್ದು. ಅಫಿಷಿಯಲಿ WHO ಅನೌನ್ಸ್ ಮಾಡಿದೆ ಗಿನಿಯಾದಲ್ಲಾದಂತ ಸೆಕೆಂಡ್ ಎಬೋಲಾ ಔಟ್ಬ್ರೇಕ್ ಅನ್ನುವಂಥದ್ದು ಎಂಡ್ ಆಗಿದೆ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಅಫಿಷಿಯಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಈ ಒಂದು ಎಬೋಲಾ ಔಟ್ಬ್ರೇಕ್ ಅನ್ನುವಂಥದ್ದು 2013ರಿಂದ 16ರ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಆಗಿದ್ದಂಥದ್ದು. 11,300 ಮಂದಿಯಷ್ಟು ಜನಗಳು ಗಿನಿಯಾ, ಲೈಬೀರಿಯಾ, ಸಿಯರಾ ಲಿಯೋನ್ನಲ್ಲಿ ಸಾವಿಗೀಡಾಗುವಂತೆ ಮಾಡಿದ್ದಂಥದ್ದು ಈ ಎಬೋಲಾ ಔಟ್ಬ್ರೇಕ್. ಪ್ಯಾಂಡಮಿಕ್ ಈಗ ಏನು COVID-19 ನ ಕ್ರೈಸಿಸ್ ಅನ್ನ ಫೇಸ್ ಮಾಡ್ತಿದ್ದೇವೆ, ಇದರಷ್ಟು ಹೆಚ್ಚಿನ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗಿಲ್ಲ ಅಂದ್ರೂ ಕೂಡ ಎಬೋಲಾ ಔಟ್ಬ್ರೇಕ್ ಆದಂತ ಸಂದರ್ಭದಲ್ಲೂ ಕೂಡ ಇದೊಂದು ಅಲಾರ್ಮಿಂಗ್ ಸಿಚುಯೇಷನ್ ಆಗಿತ್ತು. WHO ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿತ್ತು. ಈಗ ಸೆಕೆಂಡ್ ಔಟ್ಬ್ರೇಕ್ ಏನಾಗಿತ್ತು ಗಿನಿಯಾದಲ್ಲಿ ಎಬೋಲಾದ ವಿಚಾರದಲ್ಲಿ, ಆ ಸೆಕೆಂಡ್ ಔಟ್ಬ್ರೇಕ್ ಫೆಬ್ರವರಿಯಲ್ಲಿ ಏನು ಡಿಕ್ಲೇರ್ ಆಗಿತ್ತು ಅದು 12 ಮಂದಿ ಸಾವಿಗೀಡಾಗುವಂತೆ ಮಾಡಿದೆ. 16 ಕನ್ಫರ್ಮ್ಡ್ ಕೇಸಸ್ ಮತ್ತು 7 ಪ್ರಾಬಬಲ್ ಇನ್ಫೆಕ್ಷನ್ಸ್ ಗಳನ್ನ WHO ಗುರುತಿಸಿದೆ. ಲೇಟೆಸ್ಟ್ ಎಬೋಲಾ ಕೇಸಸ್ ಗಳಲ್ಲಿ ಲಿಮಿಟೆಡ್ ಸೈಜ್ ನಲ್ಲಿ ಕೇಸಸ್ ಗಳನ್ನ ನಾವು ಕಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಎಬೋಲಾ ಔಟ್ಬ್ರೇಕ್ ಅನ್ನುವಂಥದ್ದು 21 ದಿನಗಳ ಒಳಗೆ ಕಾಣಿಸ್ಕೊಳ್ಳುತ್ತೆ. ಎಬೋಲಾ ವೈರಸ್ ಅನ್ನುವಂಥದ್ದು ಅದರ ಇನ್ಕ್ಯುಬೇಷನ್ ಪೀರಿಯಡ್ 21 ದಿನಗಳಾಗಿರೋದ್ರಿಂದ 21 ದಿನಗಳಿಗೆ ಡಬಲ್ ಮಾಡಿದಾಗ 42 ದಿನಗಳಾಗುತ್ತೆ. ಈ ರೀತಿ 42 ದಿನಗಳ ವೇಟಿಂಗ್ ಪೀರಿಯಡ್ ಅನ್ನ ನಾವು ಕಂಡು ಅಷ್ಟು ಅವಧಿಯಲ್ಲಿ ಯಾವುದೇ ಒಂದು ಹೊಸ ಎಬೋಲಾ ಕೇಸ್ ಅನ್ನುವಂಥದ್ದು ಕಾಣಿಸ್ಕೊಂಡಿಲ್ಲ ಅಂತ ಅಂದ್ರೆ ಆಗ ಎಬೋಲಾ ಮುಕ್ತ ರಾಷ್ಟ್ರ ಅಂತ ಹೇಳಿ ನಾವು ಗುರುತಿಸಬಹುದಾಗತ್ತೆ. ಈಗ ಅಲ್ಲಿರ್ತಕ್ಕಂಥ ಕಡೆಯ ಪೇಷಂಟ್ ಕ್ಯೂರ್ ಆಗಿದ ನಂತರದಲ್ಲಿ ಇಂಟರ್ನ್ಯಾಷನಲ್ ರೂಲ್ಸ್ ನ ಪ್ರಕಾರವಾಗಿ 42 ದಿನಗಳು ಅಲ್ಲಿ ಎಬೋಲಾದ ಯಾವುದೇ ಹೊಸ ಕೇಸಸ್ಗಳು ಕಂಡಿಲ್ಲದ ಕಾರಣದಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ಗಿನಿಯಾದಲ್ಲಾದಂತ ಸೆಕೆಂಡ್ ಎಬೋಲಾ ಔಟ್ಬ್ರೇಕ್ ಅನ್ನುವಂಥದ್ದು ಈಗ ಮುಗಿದಿದೆ, ಎಂಡ್ ಆಫ್ ಗಿನಿಯಾ ಸೆಕೆಂಡ್ ಎಬೋಲಾ ಔಟ್ಬ್ರೇಕ್ ಅನ್ನುವಂಥದ್ದನ್ನ ಅಫಿಷಿಯಲಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಬೋಲಾ ಡಿಸೀಸ್ ಔಟ್ಬ್ರೇಕ್ ಆಗೋದಕ್ಕೆ ಯಾವ ಒಂದು ಪ್ಯಾಥೋಜನ್ ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿ. ಧನ್ಯವಾದಗಳು.